Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಬಿಜೆಪಿಯವರಿಗೆ ಪ್ರತಿಭಟನೆ ಮಾಡ್ತೀರಾ ಸರ್? ಬೆಲೆ ಏರಿಕೆ ಅವ್ರಿಗೆ ಯಾವ ನೈತಿಕ ಇದ್ದದ್ರಿ? ಸ್ವಲ್ಪ ಯೋಚನೆ ಮಾಡಬೇಕು, ರಾಜಕಾರಣ ಮಾಡಲಿ. ರೈತರಿಗೆ ವಿಚಾರ ಬಂದಾಗ, ಜಿಲ್ಲೆ ಅಭಿವೃದ್ಧಿ ಬಂದಾಗ, ರಾಜ್ಯದ ಅಭಿವೃದ್ಧಿ ಬಂದಾಗ ರಾಜಕಾರಣ ಮಾಡ್ಬೇಕೇನ್ರಿ? ಅವಶ್ಯಕತೆ ಇದೆಯೇನ್ರಿ? ಯಾವ ಬೆಲೆನ್ರಿ? 70 ರೂಪಾಯಿಂದ 100 ರೂಪಾಯಿ ಹೋದಾಗ ಏನ್ರಿ ಮಾಡ್ತಿದ್ರು? ಕ್ರೂಡ್ ಆಯಿಲ್ 110 ರೂಪಾಯಿಂದ 70 ರೂಪಾಯಿ ಬಂದಾಗ ಯಾಕ್ರಿ ಕಡಿಮೆ ಮಾಡಿದ್ರು? ಮನಮೋಹನ್ ಸಿಂಗ್ ಇದ್ದಾಗ 1 ಲಕ್ಷ ಕೋಟಿನ ಸಬ್ಸಿಡಿ ಕೊಟ್ಟು ಪೆಟ್ರೋಲ್ ಡೀಸೆಲ್ ಕಡಿಮೆ ಮಾಡಿದರು. ಈಗ ಮಾಡಿರ್ತಕ್ಕಂಥ 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಎಷ್ಟಿದೆ, ರಾಜಸ್ಥಾನದಲ್ಲಿ ಎಷ್ಟಿದೆ, ಮಧ್ಯಪ್ರದೇಶದಲ್ಲಿ ಎಷ್ಟಿದೆ, ಕೇರಳದಲ್ಲಿ ಎಷ್ಟಿದೆ ನೋಡಿದ್ದೀರೇನ್ರಿ? ಯಾವುದೇ ಟ್ಯಾಕ್ಸನ್ನು ರೈತರಿಗೆ ನಾವು ಅನುಕೂಲ ಮಾಡಬೇಕು ಅಂದಾಗ, ಅಭಿವೃದ್ಧಿ ಕೆಲಸ ಆಗಬೇಕು ಅಂದಾಗ, ಎಲ್ಲ ಸಮಗ್ರವಾದಂಥ ಇದು ನಡೆದಾಗ, ಸೊ ಕಾರಣಾಂತರ ಪ್ರತಿ ಆಗಿ ಟ್ಯಾಕ್ಸ್ ಇಲ್ದಲೇ ಸರ್ಕಾರ ನಡೆಸೋಕ್ಕಾಗತ್ತಾ? ಅವತ್ತು 2 ಲಕ್ಷ ಕೋಟಿ ಬಜೆಟ್ ಮಾಡ್ತೀರಿ, ಈಗ 3.5 ಲಕ್ಷ ಕೋಟಿ ಬಜೆಟ್ ಆಗಬೇಕು ಅಂದರೆ ಇವೆಲ್ಲವೂ ಜಾಸ್ತಿ ಆಗತಕ್ಕಂಥದ್ದು ಸಹಜ. ಆದರೆ BJP ಸರ್ಕಾರದಾಗ ನಾವು ಅಬ್ನಾರ್ಮಲ್ ಆಗಿ ಮಾಡೋಕ್ಕೆ ಹೋಗಿಲ್ಲ. ಒಂದು ಲಿಮಿಟೇಷನಲ್ಲಿ, ಒಂದು ಇತಿಮಿತಿನಲ್ಲಿ ಮಾಡ್ತೀವಿ. ಈಗ ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂದರೆ ಬೆಂಗಳೂರಿನಲ್ಲಿ ಯಾರು ಟ್ಯಾಕ್ಸ್ ಹಾಕ್ಲಿಕ್ಕೆ ಸಾಧ್ಯ, ಯಾವುದರಲ್ಲಿ ಟ್ಯಾಕ್ಸ್ ತೊಗೊಳಕ್ಕೆ ಸಾಧ್ಯ ತೊಗೊಂಡೇ ಮಾಡಬೇಕಾಗತ್ತೆ. ಇವತ್ತು ರೈತರಿಗೆ ನಾವು ಕೊಡ್ತಾ ಇರ್ತಕ್ಕಂಥ ಸಬ್ಸಿಡಿ ಇರ್ಬೋದು. ಮೊನ್ನೆ ಈಗ ಇನ್ಶೂರೆನ್ಸು 1700 ಕೋಟಿ ಕೊಟ್ಟಿದ್ದೀವಿ. ನಮ್ಮ ಜಿಲ್ಲೆಗೆ ಅಷ್ಟೇ 25 ಕೋಟಿ ಇನ್ಶೂರೆನ್ಸ್ ಕೊಟ್ಟಿದ್ದೀವಿ. ಈಗ 3454 ಕೋಟಿ ಬರಗಾಲದಲ್ಲಿ ಕೊಟ್ಟಿದ್ದೀವಿ. ಎಲ್ಲ ಸಹಾಯಧನ ಕೊಡ್ತೀವಿ. ಇವತ್ತು ಬೀಜ, ಬಿತ್ತ, ಗೊಬ್ಬರಗೆ ಸಬ್ಸಿಡಿ ಕೊಡ್ತೀವಿ. ಇದೆಲ್ಲ ನಾವು 5 ಗ್ಯಾರಂಟಿ ಒಂದೇ ಅಲ್ವಲ್ಲ, ನಿರಂತರವಾಗಿ ಪೆನ್ಷನ್ಗಳು ಹೋಗ್ತದೆ. ಇವೆಲ್ಲ ಅಭಿವೃದ್ಧಿ ಕೆಲಸ. ಈಗ ನಾಳೆ ಅಭಿವೃದ್ಧಿ 54-46 ಕಿಲೋಮೀಟ್ರ್ ಅಭಿವೃದ್ಧಿ ಆದರೆ ಇಡೀ ಜಿಲ್ಲೆಗೆ ಮದ್ದೂರು, ಮಳವಳ್ಳಿ, ಪಾಂಡವಪುರ, ಮಂಡ್ಯ ಎಲ್ಲಕ್ಕೂ ನೀರು ಭಾಳ ಸರಾಗವಾಗಿ ಹೋಗುತ್ತೆ, ಲೀಕೇಜ್ ಕಡಿಮೆ ಆಗುತ್ತೆ. 50, 60, 100 ವರ್ಷದಲ್ಲಿ ಆಗದೇ ಇರೋ ಕೆಲಸ ಇವತ್ತು ನಡೀತಾ ಇದೆ. ಇದನ್ನೆಲ್ಲ ಗಮನ ಕೊಡದಲ್ಲೇ ಅವರು ಡೈವರ್ಟ್ ಮಾಡಲಿಕ್ಕೋಸ್ಕರ ಮಾಡಲಿ. ನೋಡ್ರಿ ಎಷ್ಟು ದಿವಸ ಮಾಡ್ತಾರೆ ನೋಡ್ರಿ. ಯಾರೇ ಪ್ರತಿಭಟನೆ ಮಾಡೋರ್ಗು ಡೆಮಾಕ್ರಸಿನಲ್ಲಿ ಅವಕಾಶ ಇದೆ, ಮಾಡಲಿ. ಬಟ್ ಆದರೆ ಅನಾವಶ್ಯಕವಾದನ್ನು ಮಾಡಬೇಡಿ ಅಂತ ಹೇಳ್ಬೋದು. ಮಾಡ್ತೀವಿ ಅಂತ ಅಂದರೆ ನಾವೇನು ಮಾಡಲಿಕ್ಕಾಗತ್ತೆ? ಮಾಡಲಿ ಅವರು, ವಿರೋಧ ಪಕ್ಷದವರು. ಯಾರು ಹೇಳ್ತಾರೆ? ಯಾವ್ದಾರ ಚೆಕ್ ಬೋನಸ್ ಆಗಿದೆಯಾ? ಯಾರಿಗಾರ ಸ್ಯಾಲ್ರಿ ನಿಲ್ಲಿಸಿದೆಯಾ? ಯಾರಿಗಾರ ಸಬ್ಸಿಡಿ ನಿಲ್ಲಿಸಿದೀವಾ? ಯಾರಿಗಾರ ಪೆನ್ಷನ್, ವೃದ್ಧಾಪ್ಯ ವೇತನ, ವಿಡೋ ಪೆನ್ಷನ್ ಯಾವ್ದಾರು ನಿಲ್ತಿದೆಯಾ? ಯಾವುದಾದ್ರೂ ಸಾರ್ವಜನಿಕರಿಗೆ ಹೋಗುವಂಥ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಎಲ್ಲರೂ ನಿಂತಿದೆಯಾ? ಸಿದ್ದರಾಮಯ್ಯನವ್ರಿಗಿಂತ ಒಂದು ಗುಡ್ ಗವರ್ನರ್ ಕೊಡ್ತಕ್ಕಂಥವ್ರು ಮತ್ತೊಬ್ಬರನ್ನ ನಾವು ನೋಡಲಿಕ್ಕಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಅವ್ರಿಗೆ ಇರ್ತಕ್ಕಂಥ ಹಿಡಿತ ಬಟ್ ಬೇರೆ ಒಬ್ರಿಗಿಲ್ಲ. ಇವತ್ತು ನಮ್ಮಲ್ಲಿ ಸರ್ಕಾರ ಬಂದು 1 ವರ್ಷದಲ್ಲಿ ಯಾವುದಾರ ಒಂದೇ ಒಂದು ದಿವಸ ಸರ್ಕಾರದ ಖಜಾನೆಯಿಂದ ಇಂಥ ತೊಂದರೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಿವಾಳಿ ಅಂದರೆ ಏನು ಅರ್ಥ? ದಿವಾಳಿ ಅಂದರೆ ನಮ್ಮ ಅಶೋಕಿಗೆ ಅದು ಯಾರು ಅಪೋಸಿಷನ್ ಲೀಡ್ರ್ ಕೊಟ್ಟರು, ಏನು ಕೊಟ್ಟರು? ಅಪೋಸಿಷನ್ ಲೀಡ್ರು ಅಂದರೆ ಒಂದು ಮುಖ್ಯಮಂತ್ರಿಗೆ ಈಕ್ವಲ್ ಆದ ಪೋಸ್ಟ್ ರೀ. ಅದು ಗಾಂಭೀರ್ಯತೆ ಇರಬೇಕು, ಮಾತಾಡ್ಬೇಕಾದ್ರೆ ತೂಕ ಇರಬೇಕು. ಏನಾರು ಕೇಳಿದ್ರೆ ರೈತರ ಪರವಾಗಿ ಇರಬೇಕು, ರಾಜ್ಯದ ಪರವಾಗಿ ಯಾವ್ದಾರ ಇಶ್ಯೂ ಇರಬೇಕು. ಅವ್ರು ಏನೋ ಒಂದು ಟೀಕೆ ಮಾಡ್ತಾರೆ, ಆ ಟೀಕೆಗೆ ಅಳು ಇಲ್ಲ, ಮುಳ್ಳು ಇಲ್ಲ, ಮುಳ್ಳು ಇಲ್ಲ. ಅಶೋಕ್ ವಿಚಾರಕ್ಕೆ ಕೌಂಟ್ರ್ ಮಾಡ್ತಕ್ಕಂಥದ್ದು ಅನಾವಶ್ಯಕ. ನನಗೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಅಶೋಕಿಗೆ ತಿಳುವಳಿಕೆ ಕಡಿಮೆನೋ ಅಥವಾ ಮಾಹಿತಿ ಕೊರತೆ ಕಡಿಮೆನೋ ಗೊತ್ತಿಲ್ಲ ನನಗೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.